ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇವತ್ತು ಡೂ ಆರ್ ಡೈ ಪಂದ್ಯ ಪಾಕಿಸ್ತಾನಕ್ಕೆ, ಜೊತೆಗೆ ಹಳೆಯ ಶತ್ರು ದೇಶವಾಗಿರುವಂಥದ್ದು ಮುಖ್ಯವಾಗಿ ಕ್ರಿಕೆಟ್ ಜಗತ್ತಿನ ಬದ್ಧ ವೈರಿಗಳ ಕಾಳಗ ಇವತ್ತು ನಡೆಯುತ್ತೆ. ಇವತ್ತು ಇಂಡೋ ಪಾಕ್ ಕಾಳಗ ನಡೆಯುತ್ತೆ ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ. ಭಾರತ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ದುಬೈ ಅಂತಾರಾಷ್ಟ್ರೀಯ ಮೈದಾನ ಸಾಕ್ಷಿಯಾಗುತ್ತೆ. ಡೂ ಆರ್ ಡೈ ಪಂದ್ಯ ಪಾಕಿಸ್ತಾನಕ್ಕೆ. ಈ ಪಂದ್ಯ ಆರಂಭವಾಗುವಂಥದ್ದು 2:30ಕ್ಕೆ. 8 ವರ್ಷದ ಬಳಿಕ ಸೇಡನ್ನ ತೀರಿಸಿಕೊಳ್ಳುತ್ತಾ ಟೀಮ್ ಇಂಡಿಯಾ. ಈ ಹಿಂದೆ 2017ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಂಥ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಸೋಲಾಗಿತ್ತು. ಪಾಕ್ ವಿರುದ್ಧ ಬರೋಬ್ಬರಿ 180 ರನ್ಗಳ ಸೋಲಾಗಿತ್ತು ಭಾರತಕ್ಕೆ. ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ 2017ರಲ್ಲಿ ನಡೆದಂಥ ಪಂದ್ಯ ಭಾರತಕ್ಕೆ ಸೋಲಾಗಿತ್ತು. 8 ವರ್ಷ ಆಗಿದೆ. ಈಗ ಅದೇ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇರುವಂಥದ್ದು ಇವತ್ತು 2:30 ಆರಂಭವಾಗುತ್ತೆ. ಜೊತೆಗೆ ಇಂದಿನ ಪಂದ್ಯ ಸೆಮಿಫೈನಲ್ ಅನ್ನು ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನ ಗೆಲ್ಲಲೇಬೇಕಾಗಿದೆ. ಡೂ ಆರ್ ಡೈ ಪಂದ್ಯ ಆಗಿರುವಂಥದ್ದು ಪಾಕಿಸ್ತಾನಕ್ಕೆ. ಒಂದು ವೇಳೆ ಏನಾದರೂ ಭಾರತ ಗೆಲುವು ಸಾಧಿಸಿದ್ರೆ ಸೆಮಿಫೈನಲ್ಗೆ ಹೋಗುತ್ತೆ, ಪಾಕಿಸ್ತಾನ ಮನೆಗೆ ಹೋಗುತ್ತೆ. ಈ ಹಿಂದಿನ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ 6 ವಿಕೆಟ್ಗಳ ಜಯ ಸಾಧಿಸಿದೆ ಟೀಮ್ ಇಂಡಿಯಾ. ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ 60 ರನ್ಗಳ ಹೀನಾಯ ಸೋಲು ಕಂಡಿದೆ ಪಾಕಿಸ್ತಾನ. ಇದರ ಜೊತೆಗೆ ಹೆಡ್ ಟು ಹೆಡ್ ನೋಡೋದಾದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈವರೆಗೂ ಇಂಡಿಯಾ ಪಾಕಿಸ್ತಾನ 5 ಬಾರಿ ಮುಖಾಮುಖಿಯಾಗಿದೆ. ಈ ಪೈಕಿ 2 ಬಾರಿ ಮಾತ್ರ ಇಂಡಿಯಾ ಗೆಲುವು ಸಾಧಿಸಿರುವಂಥದ್ದು. ಪಾಕಿಸ್ತಾನ 3 ಬಾರಿ ಗೆದ್ದಿದೆ. ಇನ್ನು ಪಾಕ್ ವಿರುದ್ಧದ ಭಾರತದ ಗೆಲುವಿಗಾಗಿ ಸಾಕಷ್ಟು ದೇಶದಾದ್ಯಂತ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂಥದ್ದು. ಇಂಡೋ ಪಾಕ್ ಕ್ರಿಕೆಟ್ ಕಾಳಗ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಬದ್ಧ ವೈರಿಗಳ ಕಾಳಗ ಆಗುತ್ತೆ. ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿರ್ತಾರೆ, ಕಾದು ನೋಡ್ತಾ ಇರ್ತಾರೆ ಈ ಪಂದ್ಯಕ್ಕಾಗಿ. ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇಲ್ಲದೇ ಇದ್ರೂ ಕೂಡ ಸ್ಕೋರ್ ಎಷ್ಟಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಇರ್ತಾರೆ. ಅಂದರೆ ಯಾವಾಗ ಯಾರು ಎಷ್ಟು ಜನ ರನ್ ಹೊಡೆದ್ರು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ರೀತಿಯಾಗಿ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಐಸಿಸಿ ಟೂರ್ನಿಗಳನ್ನು ಹೊರತುಪಡಿಸಿ ಬೇರೆ ಸರಣಿಗಳಲ್ಲಿ ಇಂಡಿಯಾ ಪಾಕಿಸ್ತಾನ ಆಡ್ತಾ ಇಲ್ಲ. ಐಸಿಸಿ ಟೂರ್ನಿಯಲ್ಲಿ ಮಾತ್ರ ಮುಖಾಮುಖಿ ಆಗ್ತಾ ಇರುವಂಥದ್ದು. ಒಂದೋ T20 ವರ್ಲ್ಡ್ ಕಪ್ಪಲ್ಲಿ ಆಗಬೇಕು, ಇಲ್ಲ ಅಂದರೆ ವಿಶ್ವಕಪ್ನಲ್ಲಿ ಆಗಬೇಕು. ಈಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇವತ್ತು ಮುಖಾಮುಖಿ ಆಗ್ತಾ ಇದೆ. ಎರಡೂ ತಂಡಕ್ಕೂ ಕೂಡ ಒಂದು ರೀತಿಯಾಗಿ ಮಹತ್ವ ಆಗಿರುವಂಥದ್ದು. ಒಂದು ವೇಳೆ ಟೀಮ್ ಇಂಡಿಯಾ ಗೆದ್ದರೆ ಸೆಮಿಫೈನಲ್ ಪ್ರವೇಶ ಮಾಡುತ್ತೆ, ಪಾಕಿಸ್ತಾನ ಮನೆಗೆ ಹೋಗುತ್ತೆ. हम सभी ने मिलकर श्री शिरडी साईं सर्वदेव मंदिर में यज्ञ किया है और यज्ञ पुरुष भगवान से, बाबा श्याम से, साईनाथ से यही प्रार्थना की है कि कल हमारी इंडिया विजय हो। कल इंडिया पाकिस्तान का मैच है तो उसमें इंडिया जीते और बाकी यही है कि इंडिया को महाराज जी ने हवन किया है और यही प्रार्थना है भगवान जी से भी कि इंडिया पाकिस्तान के मैच में इंडिया जीते। हमारी भगवान से यही प्रार्थना है कि हमारी इंडिया अच्छे रनों से और बढ़िया तरीका से जीत जाए। भगवान से मेरी यही अच्छी तरीका से प्रार्थना है। देखिए अभी